ಸ್ನೇಹಿತರೆ ನಮಸ್ಕಾರ. ಸುಮಾರು ಜನ ಕೇಳ್ತಾ ಇದ್ರು, ಏನಪ್ಪಾ ಗಿಲ್ಲಿ ಬಿಗ್ ಬಾಸ್ ವಿನ್ ಆದ್ಮೇಲೆ ದರ್ಶನ್ ಸರ್ನ ಮೀಟ್ ಮಾಡಕ್ ಹೋಗಿಲ್ವಲ್ಲ, ಏನು ಎತ್ತ ಅಂತ. ಇವತ್ತು ಅದಕ್ಕೆಲ್ಲಾನು ಗಿಲ್ಲಿ ಬಾಯಿಂದೇನೆ ಉತ್ತರ ಬಂದಿದೆ. ನಿಜವಾಗ್ಲೂ ಗಿಲ್ಲಿ ಒಂದ್ ಮಾತು ಹೇಳಿದ್ರು, ಬೆಳೆಸೋರ್ನ ಯಾವತ್ತೂ ಮರೆಯೋದಿಲ್ಲ ಅನ್ನೋದಕ್ಕೆ ಅದು ನಿಜವಾಗ್ಲೂ ಸಾಕ್ಷಿಯಾಗಿತ್ತು. ಪಾಪ ದರ್ಶನ್ ಸರ್ ಮೀಟ್ ಮಾಡಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ ಗಿಲ್ಲಿ, ಆದ್ರೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ. ದರ್ಶನ್ ಅವರು ಎಷ್ಟೋ ಪ್ರತಿಭೆಗಳನ್ನ ಬೆಳೆಸಿದ್ದಾರೆ. ಇಂದು ಗಿಲ್ಲಿ ಅವರು ಅದನ್ನ ನೆನ್ಸ್ಕೊಂಡಿದ್ದ ರೀತಿ ಇದೆಯಲ್ಲ, ನಿಜವಾಗ್ಲೂ ಅದು ಬಹಳ ಅದ್ಭುತ ಅನಿಸ್ತು. ಅವ್ರು ಒಂದ್ ಮಾತು ಹೇಳಿದ್ರು, ಏನು ಅಂದ್ರೆ, ಡಿ ಬಾಸ್ ದರ್ಶನ್ ಅವರು ಹೊರಗಡೆ ಬಂದ್ರೇನೆ ನೋಡಕ್ ಚಂದ, ಹೊರಗಡೆ ಬಂದ್ಮೇಲೆ ಅವ್ರನ್ನ ಮೀಟ್ ಮಾಡ್ತೀನಿ, ನನಗೆ ಆ ಸ್ಥಳಕ್ಕೆ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳಿದ್ರು. ಅದು ನಿಜವಾಗ್ಲೂ ಗಿಲ್ಲಿಗೆ ದರ್ಶನ್ ಮೇಲೆ ಇರೋ ಅಭಿಮಾನನ ತೋರಿಸುತ್ತೆ. ದರ್ಶನ್ ಅವರು ಸ್ವಂತ ಅಣ್ಣನ ತರ ನೋಡ್ತಾರೆ. ನಿಜವಾಗ್ಲೂ ನಿಮ್ ಪ್ರೀತಿಗೆ ಎಷ್ಟೇ ಹ್ಯಾಟ್ಸ್ ಆಫ್ ಹೇಳಿದ್ರು ಕಡಿಮೆನೆ ಗಿಲ್ಲಿ. ನೀವು ಕರ್ನಾಟಕದ ಜನರ ಮನ್ಸು ಮಾತ್ರ ಗೆದ್ದಿಲ್ಲ, ಇವತ್ತು ಈ ಮಾತಿಂದ ಕೋಟ್ಯಾಂತರ ಡಿ ಬಾಸ್ ಅಭಿಮಾನಿಗಳ ಹೃದಯನ ಕೂಡ ಗೆದ್ದಿದ್ದೀರಾ. ನಿಮ್ಮ ಈ ಪ್ರಾಮಾಣಿಕತೆ, ಕೃತಜ್ಞತಾ ಮನೋಭಾವ ಇದೆಯಲ್ಲ, ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಬೆಳೆಸುತ್ತೆ. ನೋಡಿ, ಸಿನಿಮಾ ಗೆಲ್ಲೋದು ಸೋಲೋದು ಎರಡನೇ ಮಾತು, ಆದ್ರೆ ಮನುಷ್ಯತ್ವ ಗೆಲ್ಬೇಕು. ಗಿಲ್ಲಿ, ಇವತ್ತು ಆ ದಿನ ನೀವು ಗೆದ್ದು ತೋರಿಸಿದ್ದೀರಾ. ನನ್ನ ಕಡೆಯಿಂದ ಇಷ್ಟೇ ನಾನು ಹೇಳೋದು, ನಿಮ್ಮ ಸೂಪರ್ ಹಿಟ್ ಚಿತ್ರ ಸೂಪರ್ ಹಿಟ್ ಆಗ್ಲಿ. ದರ್ಶನ್ ಅಭಿಮಾನಿಗಳು ಕೂಡ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಒಂದು ವಿಡಿಯೋ ವೈರಲ್ ಆಗ್ತಿದೆ. ಇಲ್ಲಿ ಈಗ ಪರಪ್ಪನಗ್ರಹಾರಕ್ಕೆ ಹೋಗ್ತಾ ಇದ್ದಾರೆ, ದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾರೆ, ಈಗ ಬರ್ತಾರೆ ಅಂತದೆಲ್ಲ ಒಂದು ವಿಡಿಯೋಗಳು ವೈರಲ್ ಆಗ್ತಿದೆ. ನೀವೆಲ್ಲ ದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತೀರಾ, ಹೇಗೆ? ಇಲ್ಲ, ನಾನು ಕೇಳಿ ನೋಡಿದೆ ಮೇಡಮ್. ಈಗ ಸದ್ಯಕ್ಕೆ ಆ ಅವಕಾಶ ಇಲ್ಲ ಅಂತ ಹೇಳುದು. ಟ್ರೈ ಮಾಡಿದ್ದೀರಾ? ಟ್ರೈನ್ ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂದ್ರು. ಆಮೇಲೆ ನಮ್ಮ ದರ್ಶನ್ ಅಣ್ಣನ ಅಲ್ಲಿ ನೋಡೋದಕ್ಕಿಂತ ನಾನು ಹೊರಗಡೆ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅದ್ ನನಗೆ ತುಂಬಾ ಇಷ್ಟ.